ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು ಕ್ಷೇತ್ರ ಗಣಿತ ಅಂದ್ರೆ 8ನೇ ತರಗತಿಯೊಳಗೆ ಬರ್ತಕ್ಕಂತ ಕ್ಷೇತ್ರ ಗಣಿತ. ನಿಮಗ್ ಲಾಸ್ಟ್ ಕ್ಲಾಸ್ ಒಳಗೆ ಏನ್ ಹೇಳಿದ್ದೆ ಹೇಳ್ರಿ? ನಮಗ ಆಯತದ ವಿಸ್ತೀರ್ಣ, ನಿಮ್ಗ ಡಿಫ್ರೆನ್ಸ್ ಅನ್ನ ಹೇಳಿದ್ದೇನ. ಏರಿಯಾ ಅಂದ್ರೇನು, ವಿಸ್ತೀರ್ಣ ಅಂದ್ರೇನು, ಅದ್ರ ಜೊತೆಗೆ ಚೌಕದ ವಿಸ್ತೀರ್ಣವನ್ನ ಯಾವ ರೀತಿಯ ಫಾರ್ಮುಲಾ ಇದೆ, ಆಮೇಲೆ ಯಾವ್ದು ಹೇಳ್ರಿ ಆಯತ ಯಾವ ರೀತಿ ಇದೆ, ತ್ರಿಭುಜ ಯಾವ ರೀತಿ ಇದೆ, ಆಮೇಲೆ ಚತುರ್ಭುಜದ ಯಾವ ರೀತಿ ಇದೆ ಅನ್ನೋದನ್ನ, ವೃತ್ತದ್ದು ಯಾವ ರೀತಿ ವಿಸ್ತೀರ್ಣ ಮತ್ತ ಯಾವ್ದು ಹೇಳ್ರಿ ಸುತ್ತಳತೆಗಿರುವಂತಹ ಡಿಫ್ರೆನ್ಸ್ ಅನ್ನ ನಾನು ಹೇಳಿದ್ದೆ. ಸೊ ಅದೇ ರೀತಿ ನಾನು ಇವತ್ತು ಮತ್ತೆ ಹೇಳ್ತಾ ಇರೋದು ಯಾವ್ದಂದ್ರೆ ತ್ರಾಪಿಜ್ಯ ಅಥವಾ ಟ್ರಾಪಿಜಿಯಂ ಅನ್ನೋ ಒಂದು ಇದನ್ನ ಹೇಳ್ತಾ ಇದ್ದೀನಿ. ಹೌದಾ? ಸೊ ಹಾಗಾದ್ರೆ ಅದು ಪಾಠ ಯಾವ್ದು ಹೇಳ್ರಿ? ಪರಿಮಾಣಗಳ ಹೋಲಿಕೆ. ಅಲ್ಲಿ ನಿಮಗ ಕ್ಷೇತ್ರ ಗಣಿತ ಅಂದ್ರ ಪರಿಮಾಣಗಳ ಹೋಲಿಕೆ ಒಳಗ ನಿಮಗ ಕ್ಷೇತ್ರ ಗಣಿತ ಅನ್ನೋದೊಂದು ಬರ್ತೈತಿ ನಿಮಗ್. ಹೌದಾ? ಇಲ್ಲೇ ನೋಡ್ರಿ, ಇದು ಯಾವ್ದು ಹೇಳ್ರಿ? ತ್ರಾಪಿಜ್ಯದ ವಿಸ್ತೀರ್ಣ. ತ್ರಾಪಿಜ್ಯದ ವಿಸ್ತೀರ್ಣ. ಹೌದಾ? ತ್ರಾಪಿಜ್ಯದ ವಿಸ್ತೀರ್ಣ. ಕರೆಕ್ಟ್. ಸೊ ಇಲ್ಲಿ ತ್ರಾಪಿಜ್ಯದ ವಿಸ್ತೀರ್ಣ, ನಮಗ ತ್ರಾಪಿಜ್ಯ ಅಂದ್ರೆ ಏನು, ಅದರದ್ದು ಮೇನ್ ಕಾನ್ಸೆಪ್ಟ್ ನಮಗ ಅರ್ಥ ಆಗ್ಬೇಕು. ಹೌದಾ? ತ್ರಾಪಿಜ್ಯ ಅಂದ್ರ ಇದು ಒಂದು ಚತುರ್ಭುಜದ ವಿಧಗಳಿವು. ಚತುರ್ಭುಜದ ವಿಧಗಳು ನಿಮಗ ಗೊತ್ತಿರಬಹುದು. ಚತುರ್ಭುಜದ ವಿಧಗಳು ಯಾವ್ಯಾವ ಹೇಳ್ರಿ? ಒಂದು ಚೌಕ, ಹೌದಾ? ಇನ್ನೊಂದು ಆಯತ, ಕರೆಕ್ಟ್. ಅದಾದ್ಮೇಲೆ ಇನ್ನೊಂದು ಯಾವುದು? ಸಮಾಂತರ ಚತುರ್ಭುಜ. ಇದು ನೆಕ್ಸ್ಟ್ ಯಾವ್ದು ಹೇಳ್ರಿ? ಹೌದಾ? ಇದು ನಮ್ದು ತ್ರಾಪಿಜ್ಯ. ಇನ್ನೊಂದು ವಜ್ರಾಕೃತಿ ಯಾವ್ದು ಬರ್ತೈತಿ ನೋಡ್ರಿ, ಈ ರೀತಿ ನಮಗ. ಅಂದ್ರ ನಮಗ ಚತುರ್ಭುಜ ಅಂದ್ರೆ ಏನ್ ಗೊತ್ತಾ? ಚತುರ್ಭುಜ ಅಂದ್ರ 4 ಕೋನಗಳಿರ್ಬೇಕು, 4 ಬಾಹುಗಳು, 4 ಶೃಂಗಗಳಿರುವಂತಹ ಒಂದು ಆಕೃತಿಯನ್ನ ನಾವು ಯಾವ್ದಂತೀವಿ? ಚತುರ್ಭುಜ ಅಂತೀವಿ. ಆ ಚತುರ್ಭುಜ ಒಳಗ ಆ ಶೇಪು ಅಥವಾ ಆ ಬಾಹುಗಳ ಉದ್ದಗಳ ಆಧಾರದ ಮೇಲೆ, ಅಂದ್ರ ಒಮ್ಮೊಮ್ಮೆ ಅಭಿಮುಖ ಬಾಹುಗಳು ಸಮ ಇರ್ತಾವು, ಅಥವಾ ಎಲ್ಲಾ ಬಾಹುಗಳು ಸಮ ಇತ್ತು ಅಂದ್ರ ಅದರದ್ದು ಡಿಪೆಂಡಿಂಗ್ ಅದ್ರ ಮೇಲೆ ನಾವ್ ಏನ್ ಮಾಡ್ತಿದ್ವಿ? ಚತುರ್ಭುಜಗಳನ್ನ ಆಯಾ ವಿಧಗಳಾಗಿ ಮಾಡಿದ್ವಿ. ಎಲ್ಲಾ ಬಾಹುಗಳು ಸಮ ಇತ್ತು ಅಂದ್ರ ಅದಕ್ಕೇನಂತ ಕರಿತೀವಿ ನಾವು? ಚೌಕ ಅಂತ ಕರಿತೀವಿ. ಅಭಿಮುಖ ಬಾಹುಗಳು ಸಮ ಇದ್ವು ಅಂದ್ರ ಆಯತ ಅಂತ ಕರಿತೀವಿ. ಅದ್ರ ಜೊತೆಗೆ ನಾವು ಸಮಾಂತರ ಚತುರ್ಭುಜನು ಅಂತನು ಕರಿತೇವಿ. ಸೊ ಈಗ ಅದ್ರೊಳಗ ಒಂದು ವಿಧವನ್ನ ನಾನು ಹೇಳೋದು ಯಾವ್ದಂದ್ರ ತ್ರಾಪಿಜ್ಯ. ತ್ರಾಪಿಜ್ಯದ ವಿಸ್ತೀರ್ಣವನ್ನ ಕಂಡು ಹಿಡಿಯುವಂತ ಫಸ್ಟ್ ನಮಗ ತ್ರಾಪಿಜ್ಯ ಅಂದ್ರೆ ಯಾವ ರೀತಿ ಡಯಾಗ್ರಾಮ್ ಇರ್ತೈತೆ ಅನ್ನೋದನ್ನ ನೋಡೋಣಂತ. ಹೌದಾ? ಸೊ ಇದು ನೋಡ್ರಿ ನಮಗ ತ್ರಾಪಿಜ್ಯ. ಹೌದಾ? ಇದು ನಮ್ದು ಏನಾಗಿರ್ತೈತಿ? ತ್ರಾಪಿಜ್ಯ. ನಾವ್ ಇದಕ್ಕೆ ಏನಾದ್ರೂ ಹೆಸರು ಕೊಡ್ಬೋದು, ಎ ಬಿ ಸಿ ಡಿ ಅಂತ. ಅಥವಾ ಇದ ಡಯಾಗ್ರಾಮ್ ಅನ್ನ ನಾನು ಈ ರೀತಿನೂ ಹಾಕ್ಬೋದು. ಹೌದಾ? ಕರೆಕ್ಟಾ? ಇದನ್ನ ಹಿಂಗ್ ಬರೆಯೋ ಬದ್ಲಿ ನಾನು ಹಿಂಗುನು ಹಾಕ್ಬೋದು. ಹೌದಾ? ಇದರದ ನಮಗ ವಿಸ್ತೀರ್ಣವನ್ನ ಕಂಡು ಹಿಡಿಯುವಂತ ಸೂತ್ರ ಯಾವ್ದಂದ್ರ 1/2 ವಿಸ್ತೀರ್ಣ ಇಸ್ ಈಕ್ವಲ್ ಟು ಯಾವ್ದರ ವಿಸ್ತೀರ್ಣ ಹೇಳ್ರಿ? ಏರಿಯಾ ಆಫ್ ಟ್ರಾಪಿಜಮ್. ಹೌದಾ? ವಿಸ್ತೀರ್ಣ ಇಸ್ ಈಕ್ವಲ್ ಟು 1/2 ಎಚ್ ಇಂಟು ಎ ಪ್ಲಸ್ ಬಿ ಅಂತ ಇದೆ. ಹೌದಾ? ಎಚ್ ಇಂಟು ಎ ಪ್ಲಸ್ ಬಿ ಅಂತ ಇದೆ ನಮಗ್. ಹೌದಾ? ಇಲ್ಲೇ ನೋಡ್ರಿ, ನಮಗ ಎಚ್ ಅಂದ್ರೆ ಇವು ಹೈಟ್ ಗಳು ಬರ್ತಾವು. 1/2 ಎಚ್ ಇಂಟು ಎ ಪ್ಲಸ್ ಬಿ. ಸೊ ಇದ್ರ ಆಧಾರದ ಮೇಲೆ ತ್ರಾಪಿಜ್ಯದ ವಿಸ್ತೀರ್ಣವನ್ನ ಯಾವ ರೀತಿ ಕಂಡು ಹಿಡಿಯೋಣಂತ ನೋಡೋಣಂತ. ಅದಕ್ಕಿಂತ ಮುಂಚೆ ನಾನು ನಿಮಗ ಒಂದು ಸಿಮ್ಯುಲೇಷನ್ ಮುಖಾಂತರ ಇದ್ರದ್ದು ಇಂಟ್ರೊಡಕ್ಷನ್ ಅನ್ನ ಕೊಡ್ತೇನಂತ. ಹೌದಾ? ಸೊ ಇಲ್ಲಿ ನೋಡೋಣ. ಇಲ್ಲೇ ನೋಡ್ರಿ, 1 ಸೆಕೆಂಡ್. ಕಾಣಿಸ್ತಾ ಇದೆ ಇಲ್ಲೇ? ಹೌದಾ? ಇಲ್ಲೇ ನೋಡ್ರಿ, ಏರಿಯಾ ಆಫ್ ಅ ಟ್ರಾಪಿಜಮ್ ಅಂತ ಇದೆ. ಹೌದಾ? ಇಲ್ಲಿ ನಾನು ನಿಮಗೆ ಹೇಳಿದ್ನಲ್ಲ, ಎ ಇಸ್ ಈಕ್ವಲ್ ಟು ಅಂದ್ರೆ ಏರಿಯಾ ಇಸ್ ಈಕ್ವಲ್ ಟು 1/2 ಎಚ್ ಇಂಟು ಎ ಪ್ಲಸ್ ಬಿ ಅಂತ ಇದೆ. ಹೌದಾ? ಇಲ್ಲ ಎಚ್ ಅಂದ್ರೆ ಇದ್ರದ್ದು ಎತ್ತರ ನಮಗ. ಎ ಅಂದ್ರ ನೋಡ್ರಿ, ಇಲ್ಲಿ ಬಾಹುಗಳು ಇದು ಒಂದು ಉದ್ದವಾಗಿದೆ, ಇದು ಸ್ವಲ್ಪ ಸಣ್ಣದಾಗಿದೆ ನಮಗ. ಸೊ ಇದೇನಾಗತ್ತ ನಮಗ? ಇದೊಂದು ಎ ಮತ್ತ ಬಿ ಬಾಹುಗಳನ್ನ ತಗೊಂಡು ನಾವೇನ್ ಮಾಡ್ಬೇಕು? ಅವೆರಡು ಪ್ಲಸ್ ಮತ್ತೆ ಇದೊಂದು ಎಚ್ ಅನ್ನ ಇಂಟು ಮಾಡಿ 2ರಿಂದ ಭಾಗಿಸಿದ್ರೆ ನಮಗ ಏರಿಯಾ, ತ್ರಾಪಿಜ್ಯದ ಏರಿಯಾ ನಮಗ ಗೊತ್ತಾಗ್ತೈತಿ. ಹೌದಾ? ಇಲ್ಲೇ ನೋಡ್ರಿ, ಫೇಸ್ ಅಂದ್ರ ಇದನ್ನ ನಾವು ಇದೇ ರೀತಿ ನೋಡ್ರಿ ಕಾಣಿಸ್ತಾ ಇದೆ, ಹಿಂದ ಮುಂದ ಅದರದ್ದು ಅಂದ್ರ ಕಾಣಿಸ್ತಾ ಇದೆ ನಿಮಗ. ಏರಿಯಾ ಆಫ್ ಬ್ಲೂ 1/BH, ಇಲ್ಲಿ ಏರಿಯಾ ಆಫ್ ರೆಡ್ ಆಮೇಲೆ 1/BH ಅಂದ್ರ
ಇಲ್ಲಿ ಏನಾಗಿದೆ, ಇದನ್ನ ನಮಗೆ ಏನ್ ಮಾಡಿದಾರು, ಒಂಥರ ತ್ರಿಭುಜದ ವಿಸ್ತೀರ್ಣವನ್ನ ತಗೊಂಡು ನಾವು ಅದನ್ನ ಎರಡು ಸೇರಿಸಿ ತ್ರಾಪಿಜ್ಯದ ವಿಸ್ತೀರ್ಣವನ್ನಾಗಿ ಮಾಡಿದ್ದೇವೆ. ಹೌದಾ? ಸೊ ಇದನ್ನ ಈ ರೀತಿ ನಾನು ಚೇಂಜ್ ಮಾಡ್ತೇನೆ. ಕರೆಕ್ಟಾ? ಈಗ ನೋಡ್ರಿ, ಇದನ್ನ ರೊಟೇಟ್ ಮಾಡ್ತೇನೆ. ಹೌದಾ? ಕಾಣಿಸ್ತಾ ಇದೆ? ಇದನ್ನ ಈ ರೀತಿನೂ ಇಡಬಹುದು ನೋಡ್ರಿ, ಅಥವಾ ಈ ರೀತಿನೂ ಇಡಬಹುದು. ಅಂದಾಗ ನನಗೆ ಇದೊಂದು ಏನಾಗತ್ತ, ನಮಗ ಸಮಾಂತರ ಚತುರ್ಭುಜ ಆಗ್ತೈತಿ. ಕಾಣಿಸ್ತಾ ಇದೆ ಇಲ್ಲಿ? ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಬೇಸ್ ಇಂಟು ಹೈಟ್ ಇಸ್ ಈಕ್ವಲ್ ಟು ಎಚ್ ಇಂಟು ಎ ಪ್ಲಸ್ ಬಿ ಅಂತ ಇದೆ. ಹೌದಾ? ಎ ಪ್ಲಸ್, ಇಲ್ಲಿ ಏನಾಗತ್ತ, ಏರಿಯಾ ಆಫ್ ಟ್ರಾಪಿಜಮ್ 1/2 ಅಂದ್ರ ಪ್ಯಾರಲೋಗ್ರಾಮ್ ಅರ್ಧ ಇರ್ತೈತಂತ ಅರ್ಥ ಅದು. ಹೌದಾ? ಸೊ ಇಲ್ಲಿ 1/2 ಇಂಟು ಪ್ಯಾರಲೋಗ್ರಾಮ್ ಅಥವಾ 1/2 ಎಚ್ ಇಂಟು ಎ ಪ್ಲಸ್ ಬಿ ಅಂತ ನಾವು ಹೇಳ್ಬೋದು. ಅರ್ಥ ಆಯ್ತಾ? ಅರ್ಥ ಆಯ್ತು ಇದು ಕಾನ್ಸೆಪ್ಟ್ ನಿಮ್ಗ? ಇದನ್ನ ಇನ್ನೊಂದ್ಸಲ ರೊಟೇಟ್ ಮಾಡಿ ತೋರಿಸ್ತೇನೆ ನೋಡ್ರಿ. ಕಾಣಿಸ್ತಾ ಇದೆ? ಇದನ್ನ ನೀವು ಹಿಂಗ ರೊಟೇಟ್ ಮಾಡ್ರಿ, ಏನಾಗತ್ತದು, ಒಂದು ಸಮಾಂತರ ಚತುರ್ಭುಜದ ಅರ್ಧ ಏನಾಗಿರ್ತೈತಿ, ಟ್ರಾಪಿಜಮ್ ಇರ್ತೈತಿ. ಅಥವಾ ಆ ವಿಸ್ತೀರ್ಣದ ಅರ್ಧ ನಮಗೇನಾಗಿರ್ತೈತಿ, ಟ್ರಾಪಿಜಮ್ ಇರ್ತೈತಿ ಅಥವಾ ತ್ರಾಪಿಜ್ಯ ಇರ್ತೈತಿ. ಅಂದ್ರ ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಅರ್ಧ ನಮಗ ತ್ರಾಪಿಜ್ಯದ ವಿಸ್ತೀರ್ಣ ಇರ್ತೈತಿ. ಅರ್ಥ ಆಯ್ತಾ ಇದು? ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂತ ನಿಮಗ ಈ ತ್ರಾಪಿಜ್ಯದ ವಿಸ್ತೀರ್ಣ, ಅದರದ ಫಾರ್ಮುಲಾ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಸಿಮ್ಯುಲೇಷನ್ ನಾನು ಇವತ್ತ ತೋರಿಸಿದೆ. ಇದಕ್ಕೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಸ್ ಗಳನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಹೇಳೋಣಂತ. ಥ್ಯಾಂಕ್ ಯು.